ನಿಮ್ಮ ಡಾಕ್ಟರ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮಧು ನಾಗರಾಜ್. ಒತ್ತಡದ ಜೀವನ, ಬದಲಾಗ್ತಾ ಇರೋ ಜೀವನ ಶೈಲಿ, ಜನರಿಗೆ ನೂರಾರು ಆರೋಗ್ಯ ಸಮಸ್ಯೆ. ಯಾವ ಸಮಸ್ಯೆಗೆ ಯಾವ ಚಿಕಿತ್ಸೆ ಅನ್ನೋದೇ ದೊಡ್ಡ ಚಿಂತೆ. ಇಂತಹ ಸಮಸ್ಯೆ ಇರೋರಿಗೆ ಒಂದೇ ವೇದಿಕೆಯಲ್ಲಿ ಸಿಗುತ್ತೆ ಉತ್ತರ. ಇದೇ ಟಿವಿ9ನ ವಿಶೇಷ ಕಾರ್ಯಕ್ರಮ ನಿಮ್ಮ ಡಾಕ್ಟರ್. ಇಂದಿನ ಕಾಲದಲ್ಲಿ ವೈದ್ಯಕೀಯ ಕ್ಷೇತ್ರವು ಬಹಳವಾಗಿ ಮುಂದುವರೆದಿದೆ. ಅದರ ಫಲವಾಗಿ ಹಲವು ಸಮಸ್ಯೆಗಳಿಗೆ ಪರಿಹಾರ ದೊರೆತಿದೆ. ಮಕ್ಕಳಾಗದ ಸಮಸ್ಯೆ ದಂಪತಿಗಳಿಗೆ ದೊಡ್ಡ ಮಾನಸಿಕ ನೋವುಂಟು ಮಾಡ್ತಾ ಇದೆ. ಈ ಸಮಸ್ಯೆಗೆ ಪರಿಹಾರ ಏನು, ಮುಂದೇನ್ ಮಾಡೋದು ಅಂತ ಚಿಂತೆಯಲ್ಲಿರುವವರಿಗೆ ಪರಿಹಾರವಾಗಿ IVF ಎಂಬ ವಿಧಾನ ಬಂದಿದೆ. ಇದು ಮಕ್ಕಳಿಲ್ಲದೆ ಇರೋರಿಗೆ ಹೊಸ ಆಸೆಯನ್ನು ನೀಡುತ್ತೆ. IVF ಆಧುನಿಕ ವೈದ್ಯಕೀಯದ ಒಂದು ಮಹತ್ವದ ಸಾಧನೆಯಾಗಿದ್ದು, ಇದು ಅನೇಕ ಕುಟುಂಬಗಳಿಗೆ ಸಂತೋಷವನ್ನು ತರ್ತಾ ಇದೆ. ಸರಿಯಾದ ಸಮಯದಲ್ಲಿ ವೈದ್ಯರ ಸಲಹೆ ಪಡೆದು ಈ ವಿಧಾನವನ್ನು ಬಳಸಿದ್ರೆ ಉತ್ತಮ ಫಲಿತಾಂಶ ಸಿಗುತ್ತೆ. ಮಕ್ಕಳಾಗದ ದಂಪತಿ ಇದರ ಉಪಯೋಗವನ್ನ ಪಡೆದುಕೊಳ್ಳಬಹುದು. ಇನ್ನು ನಿಮ್ಮ ಕುಟುಂಬವನ್ನ ಪೂರ್ಣಗೊಳಿಸಿಕೊಳ್ಳಲು ಸರಿಯಾದ ಸಮಯದಲ್ಲಿ ಸರಿಯಾದ ಆಯ್ಕೆ ಮಾಡಿಕೊಳ್ಳಿ. IVF ವಿಧಾನದಿಂದ ಮಕ್ಕಳಿಲ್ಲದ ದಂಪತಿಗೆ ಸಂತೋಷ ಸಿಗುತ್ತೆ. ಗರ್ಭಧಾರಣೆಯ ಸಾಧ್ಯತೆಯೂ ಹೆಚ್ಚಾಗುತ್ತೆ. ಇದು ವೈದ್ಯಕೀಯವಾಗಿ ಸುರಕ್ಷಿತ ವಿಧಾನವಾಗಿದೆ. ಹಾಗಾದ್ರೆ ಈ IVF ಅಂದ್ರೆ ಏನು, ಯಾವ ಸಮಯದಲ್ಲಿ ಇದು ಸೂಕ್ತ, ಇದು ಯಾರಿಗೆಲ್ಲ ಸಹಾಯವಾಗುತ್ತೆ, ಇದು ಎಷ್ಟು ಪರಿಣಾಮಕಾರಿ, ಇದರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಅನ್ನು ಕೊಡೋಕೆ ನಮ್ಮ ಜೊತೆ ಇದ್ದಾರೆ ಗರ್ಭಗುಡಿ IVF ಕೇಂದ್ರದ ಸಂಸ್ಥಾಪಕರು ಮತ್ತು ವೈದ್ಯಕೀಯ ನಿರ್ದೇಶಕರಾಗಿರುವಂತಹ ಡಾಕ್ಟರ್ ಆಶಾ ಎಸ್ ವಿಜಯ್ ಅವರು. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ಕೊಳ್ಳೋಣ. ಡಾಕ್ಟರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಡಾಕ್ಟರ್, ಈಗ ಪ್ರತಿಯೊಬ್ಬ ದಂಪತಿಗೂ ಕೂಡ ಮಗುವನ್ನ ಪಡ್ಕೊಳ್ಬೇಕು ಅಂತ ಆಸೆ ಇದ್ದೇ ಇರುತ್ತೆ. ಯಾವ ಸಮಯ ಸೂಕ್ತ ಅಂತ ಹೇಳ್ತೀರಾ? ಮದುವೆ ಆದ್ಮೇಲೆ 1 ಇಯರ್ ಒಳಗಡೆ ಮಗು ಮಾಡ್ಕೊಳ್ಳೋದು ತುಂಬಾ ಸೂಕ್ತ. ಫಾರ್ ಎಕ್ಸಾಂಪಲ್, ಹಸ್ಬೆಂಡ್ ಒಂದ್ ಕಡೆ ಇದ್ದಾರೆ, ವೈಫ್ ಒಂದ್ ಕಡೆ ವರ್ಕ್ ಮಾಡ್ತಿದ್ದಾರೆ, ಅವ್ರು ಪ್ರಾಪರ್ ಆಗಿ ಸೆಕ್ಷುವಲ್ ಕಾಂಟ್ಯಾಕ್ಟ್ ಇಟ್ಕೊಳಕ್ ಆಗ್ತಿಲ್ಲ, ಆ ಥರ ಎಲ್ಲ ಇರೋರು ಆದಷ್ಟು ಬೇಗ ಮಗುನ ಫ್ಯಾಮ್ಲಿನ ಕಂಪ್ಲೀಟ್ ಮಾಡ್ಕೊಳ್ಳೋದು ಉತ್ತಮ. ಇಲ್ಲ ತುಂಬ ಪ್ರೊಫೆಷ್ನಲ್ ಆಂಬಿಷನ್ ಇರುತ್ತೆ, ತುಂಬ ಗ್ರೋ ಆಗಬೇಕು ಪ್ರೊಫೆಷ್ನಲಿ, ಫ್ಯಾಮ್ಲಿನ ಆಮೇಲೆ ಮಾಡ್ಕೊಳ್ಳೋಣ ಅಂತಿರುತ್ತೆ. ಅಂಥವರೆಲ್ಲ 30 ಇಯರ್ಸ್ ಒಳಗಡೆ ಫ್ಯಾಮ್ಲಿನ ಕಂಪ್ಲೀಟ್ ಮಾಡ್ಕೊಳ್ಳೋದು ತುಂಬ ಉತ್ತಮ. 35 ಆದಮೇಲೆ ಅವಾಗ ಫ್ಯಾಮ್ಲಿನ ಹುಡ್ಕೋದಕ್ಕೆ ಕಂಪ್ಲೀಟ್ ಮಾಡ್ಕೊಳ್ಳೋಕ್ಕೆ ಪ್ಲ್ಯಾನ್ ಮಾಡೋದು, ಆವಾಗ ಹೋಗ್ಬಿಟ್ಟು ಡಾಕ್ಟರ್ ಹತ್ರ ತೋರಿಸ್ಕೊಳ್ಳೋದು, 40s ರೀಚ್ ಆಗಿಬಿಡುತ್ತೆ ಗೊತ್ತಿಲ್ಲದೇನೆ. ಸುಮಾರು ಜನ ದಂಪತಿಗಳು ನೋಡಿದ್ದೀನಿ, ಮದುವೆ 5 ಇಯರ್ಸ್ 10 ಇಯರ್ಸ್ ಆಗಿರುತ್ತೆ, ಯಾವುದೋ ಒಂದು ಫ್ಯಾಮಿಲಿ ಪ್ರಾಬ್ಲಮಲ್ಲಿ ಸಿಕ್ಕಾಕೊಂಡ್ಬಿಟ್ಟಿರ್ತಾರೆ. ಐದರ್ ಫೈನಾನ್ಷಿಯಲ್, ಅಥವಾ ಮನೇಲಿ ಅತ್ತೆ ಮಾವಂಗೇನೋ ಪ್ರಾಬ್ಲಮ್ಸು ನೋಡ್ಕೋಬೇಕಿತ್ತು, ಅಥವಾ ನಮ್ಗೆ ಹಣಕಾಸಿನ ತುಂಬ ಸಮಸ್ಯೆ, ನಮಗೆ ಆರೋಗ್ಯದ ಸಮಸ್ಯೆ, ಏನೋ ಒಂದು ಗೊಂದಲಾಟದಲ್ಲಿ ಸಿಕ್ಕಾಕೊಂಡ್ಬಿಟ್ಟಿರ್ತಾರೆ. ಅವ್ರಿಗೆ ಏಜ್ ಆಗೋದೇ ಗೊತ್ತಾಗಲ್ಲ. ಸೊ ಆದಷ್ಟು ಮದುವೆ ಆಗಿ ಒಂದು 2-3 ಇಯರ್ಸ್ ಒಳಗಡೆ ಫ್ಯಾಮಿಲಿ ಕಂಪ್ಲೀಟ್ ಮಾಡಿಕೊಂಡ್ರೆ ರೈಟ್ ಏಜ್ ಅದು. ನಿಜ. ಇನ್ನು ಫರ್ಟಿಲಿಟಿ ಭಾಷೆಯಲ್ಲಿ ಸರಿಯಾದ ಸಮಯದಲ್ಲಿ ಸರಿಯಾದ ನಿರ್ಧಾರ ಅಂತ ಅಂದ್ರೆ ಏನು ಡಾಕ್ಟರ್? ಹಸ್ಬೆಂಡ್ ವೈಫ್ ಮದುವೆ ಆದಮೇಲೆ ಅವ್ರದ್ದು ನೆಕ್ಸ್ಟ್ ಏನು ಡಿಸಿಷನ್ ಅನ್ನೋದು ಕೂತು ಮಾತಾಡಲೇಬೇಕು. ಇವಾಗ ನಾವು ಹೇಗೆ ನಾನು ಒಂದು ಸ್ವಂತ ಮನೆ ಕಟ್ಟಬೇಕು ಅಂತಿರ್ತೀನೋ, ಅಥವಾ ನಾನು ಹೇಗೆ ಲ್ಯಾಂಡ್ ತಗೋಬೇಕು ಅಂತಿರ್ತೀನೋ, ಅದೇ ಪ್ರಕಾರ ಫ್ಯಾಮಿಲಿ ಕೂಡ ಪ್ಲಾನ್ ಮಾಡಬೇಕು. ಅವರು ಸುಮ್ಮನೆ ಅಡ್ಡೇಟ್ ಮೇಲೆ ಗುಡ್ ಡೇಟ್ ಅಂತ ಬಿಟ್ಬಿಟ್ಟಿರ್ತಾರೆ. ಈ ಫ್ಯಾಮಿಲಿ ವಿಚಾರಗಳನ್ನ ಕರೆಕ್ಟಾಗಿ ಯೋಚನೆನೇ ಮಾಡಲ್ಲ ತುಂಬಾ ಜನ. ಎಷ್ಟು ಜನ ದಂಪತಿಗಳು 10-20 ಇಯರ್ಸ್ ಆದ್ಮೇಲೆ ನಮ್ದು IVF ಸೆಂಟರ್ಸ್ಗೆ ಬರ್ತಾರೆ. ನಮಗೊಂಥರ ಆಶ್ಚರ್ಯ, ಏನ್ ಮಾಡ್ತಿದ್ರಿ ನೀವು ಅಂತ. ಅವ್ರೊಂದು ಡಿಸಿಷನ್ನೇ ತಗೊಂಡಿರಲ್ಲ. ಸೊ ನಾವು ಹೇಳೋದು, ಕೂತು ನೀವು ಮಾತಾಡೋವಾಗ ಹಣಕಾಸಿಂದ ಹೇಗೆ ಪ್ಲ್ಯಾನ್ ಮಾಡ್ತೀರಾ, ನಿಮ್ಮ ಮನೆ ಹೇಗೆ ಪ್ಲ್ಯಾನ್ ಮಾಡ್ತೀರಾ, ಆ ಥರ ನಿಮ್ಮ ಮಕ್ಳದನ್ನು ನೀವು ಕರೆಕ್ಟಾಗಿ ಪ್ಲ್ಯಾನ್ ಮಾಡ್ಕೊಳ್ಳಿ. ಫಾರ್ ಎಕ್ಸಾಂಪಲ್, ಹಸ್ಬೆಂಡ್ ವೈಫ್ಗೆ ಇನ್ನೊಂದು 2-3 ಇಯರ್ಸ್ ಬೇಡ ಅಂದರೆ ತಪಾಸಣೆ ಮಾಡ್ಕೊಂಡು ನೋಡ್ಕೊಳ್ಳಿ. ಎಲ್ಲ ನಾರ್ಮಲ್ ಇತ್ತು ಅಂದರೆ 2-3 ಇಯರ್ಸ್ ಆದಮೇಲೆ ಮಾಡ್ಕೊಳ್ಳಿ. ಫಾರ್ ಎಕ್ಸಾಂಪಲ್, ಇವರೇ ಲಾಸ್ಟ್ ಒಂದು ವೀಕ್ ಬ್ಯಾಕ್ ಒಂದು ಕಪಲ್ ಅಲ್ಲ, ಒಂದು ಲೇಡಿ ಬಂದಿದ್ದಾರೆ. ಶಿ ಇಸ್ 40 ಆಯ್ತಾ, ಇನ್ನು ಮ್ಯಾರೇಜ್ ಪ್ಲಾನ್ ಮಾಡ್ತಾ ಇದಾರಂತೆ. ತುಂಬಾ ಪೀರಿಯಡ್ಸ್ ಟೈಮಲ್ಲಿ ನೋವಂತೆ. ಸ್ಕ್ಯಾನ್ ಮಾಡ್ಬಿಟ್ಟು ನೋಡಿ ನಂದೆಲ್ಲ ನಾರ್ಮಲ್ ಅಂತ ಕೇಳಿದ್ರು. ನೋಡಿದ್ರೆ 2 ಓವರೀಸಲ್ಲೂ ರಕ್ತ ಹೆಪ್ಪುಗಟ್ಕೊಂಡಿರೋ ಗಡ್ಡೆಗಳು. ಅದನ್ನ ಅಡ್ರೆಸ್ಸೇ ಮಾಡಿಲ್ಲ. ಇವಾಗ ಅವ್ರು ಹೇಳ್ತಿದ್ದಾರೆ, ಆ ಹೆಪ್ಪುಗಟ್ಟಿದ ಗಡ್ಡೆಗಳೆಲ್ಲ ತೆಗೆದ್ಬಿಡಿ, ಎಗ್ನ ಫ್ರೀಸ್ ಮಾಡಿ, ಯಾಕಂದ್ರೆ ನನ್ಗಿನ್ನೂ ಹಸ್ಬೆಂಡ್ ಹುಡ್ಕೋದು ಎಲ್ಲ ಸಮಯ ಆಗತ್ತೆ ಅಂತ. 40. ಸೊ ಸುಮಾರು ಜನಕ್ಕೆ ತಲೆಯಲ್ಲಿ ಒಂದು ಕಾನ್ಸೆಪ್ಟೇ ಇಲ್ಲ, ಒಂದು ಏಜ್, ಆ ಏಜಲ್ಲಿ ಆಗಬೇಕು, ಒಂದು ಸರಿಯಾದ ಸಮಯ, ಸರಿಯಾದ ನಿರ್ಧಾರ ಅನ್ನೋದೇ ಇಲ್ಲ. ಸೊ ನಾನು ಲೇಡೀಸ್ಗೆ ಏನು ಹೇಳೋದು ಅಂತಂದರೆ 25 to 35 ಅಷ್ಟೊತ್ತಿಗೆ ಕಂಪ್ಲೀಟ್ ನಮ್ಮ ಫ್ಯಾಮಿಲೀಸ್ನ ಕಂಪ್ಲೀಟ್ ಮಾಡ್ಕೊಂಡ್ಬಿಟ್ರೆ ಮಿಕ್ಕಿದಕ್ಕೆಲ್ಲ ಬೇರೆ ಟೈಮ್ ಇದೆ. ಯು ಕ್ಯಾನ್ ಆಸ್ ವೆಲ್ ಫೋಕಸ್ ಆನ್ ದ್ಯಾಟ್ ಅಂತ. ಇದರ ಪರಿಣಾಮ ಏನು? ಯಾಕಂದ್ರೆ ಈ ರೀತಿ ಮುಂದೂಡೋದ್ರಿಂದ ಇದರ ಪರಿಣಾಮ ಏನೆಲ್ಲ ಎದುರಿಸಬೇಕಾಗತ್ತೆ ಅಂತೀರಾ? ಅಂಡಾಣುಗಳು ಮತ್ತು ಗರ್ಭಕೋಶ ಎರಡೂ ಕ್ಷೀಣಿಸಕ್ಕೆ ಶುರು ಆಗುತ್ತೆ ಆಫ್ಟರ್ 35. ಅಂಡಕೋಶ ಕಂಪ್ಲೀಟ್ ಆಗಿ ನಿನ್ಗೆ 25 ವರ್ಷದಿರೋರಿಗೆ 35 ಇಯರ್ಸ್ ಅವ್ರಿಗೆ ಇರಲ್ಲ. 25 ಇಯರ್ಸ್ ಒಳಗೆ ನಿನಗೆ 10 eggs ಇದ್ರೆ 35 ಇಯರ್ಸ್ ಅಷ್ಟೊತ್ತಿಗೆ 4 ಆಗುತ್ತೆ. 40 ಆಗೋಷ್ಟೊತ್ತಿಗೆ 1 ಆಗುತ್ತೆ. ಅದು ಸುಮಾರು ಜನಕ್ಕೆ ಗೊತ್ತಿಲ್ಲ ಕಮ್ಮಿ ಆಗತ್ತೆ ಅಂತ. ಅವ್ರು ಹೋಗ್ಬಿಟ್ಟು ಟೆಸ್ಟ್ ಮಾಡಿಸ್ಕೊಳ್ಬೇಕು.
ಪೀರಿಯಡ್ ಆಗಿದ್ದು ಸೆಕೆಂಡ್ ಡೇ ಅಥವಾ ಥರ್ಡ್ ಡೇ ಒಂದು ಸಿಂಪಲ್ ಹಾರ್ಮೋನ್ ಟೆಸ್ಟ್ ಇದೆ, ಅದ್ರಲ್ಲಿ ಗೊತ್ತಾಗ್ಬಿಡುತ್ತೆ ನಿಂದು ಅಂಡಕೋಶ ಹೇಗೆ ಕೆಲಸ ಮಾಡ್ತಿದೆ ಅಂತ. ಎಷ್ಟೋ ಜನ ಮಹಿಳೆಯರು ನಮ್ಮ ಹತ್ರ ಬರ್ತಾರೆ, ನಾವು ಸ್ಕ್ಯಾನ್ ಮಾಡ್ಬಿಟ್ಟು ನಿಮ್ದು ಅಂಡಕೋಶ ಕೆಲಸ ಮಾಡ್ತಿಲ್ಲ ಅಂತ ಅಂದ್ರೆ ಶಾಕ್ ಅವ್ರಿಗೆ. ಹೆಂಗಾಯ್ತಿದ್ ಸಡನ್ ಆಗಿ, ನನ್ಗೆ ಯಾಕೆ ಬೇರೆಯವ್ರು ಯಾರು ಹೇಳಲಿಲ್ಲ ಅಂತ ಅವರು ಒಂಥರ ಶಾಕಿಗೆ ಒಳಗಾಗ್ತಾರೆ. ನೀವು ಅಂಡಾಣು ದಾನಿಗಳಿಗೆ ಹೋಗ್ಬೇಕು ಅಂದಾಗಂತೂ ಅವರು ದೇ ಆರ್ ಕಂಪ್ಲೀಟ್ಲಿ ಬ್ರೋಕನ್. ನಮ್ಮ ಜೆನೆಟಿಕ್ ಮೆಟೀರಿಯಲ್ಲೇ ಬೇಕಿತ್ತು, ಇವಾಗ ಬೇರೆ ವಿಧಿ ಇಲ್ಲ, ಮುಂಚೆ ಬರಬೇಕಿತ್ತು ನೀವು, ಬಟ್ ಯು ಟೈಮ್ ಕೆನಾಟ್ ಗೋ ಬ್ಯಾಕ್ ಅಲ್ವಾ. ಸೊ ಕರೆಕ್ಟ್ ಡಿಸಿಷನ್ ರೈಟ್ ಟೈಮ್ ಇಸ್ ವೆರಿ ಇಂಪಾರ್ಟೆಂಟ್. ಈ ಫರ್ಟಿಲಿಟಿ ಅನ್ನೋದು ಪುರುಷರ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ ಅಥವಾ ಪ್ರಭಾವ ಬೀರುತ್ತೆ, ಮಹಿಳೆಯರ ಮೇಲೆ ಯಾವ ರೀತಿ ಪ್ರಭಾವ ಬೀರುತ್ತೆ? ಇಬ್ಬರಲ್ಲೂ ಈಕ್ವಲ್. ಆಕ್ಚುಲಿ ಮುಂಚೆ ಎಲ್ಲ ನಾನು ಟೆಕ್ಸ್ಟ್ ಬುಕ್ಸ್ ಅಲ್ಲಿ ನೋಡ್ತಿದ್ದಾಗ 30% ಮೆನ್ 70% ವಿಮೆನ್ ಅಂತೆಲ್ಲ ಹೇಳ್ತಾ ಇದ್ವಿ. ಬಟ್ ಇವಾಗ 50-50 ಆಲ್ಮೋಸ್ಟ್ ಮೆನ್ ಕಡೆ ಜಾಸ್ತಿ ಹೋಗ್ತಾ ಇದೆ, 60-40 ಥರ. ಸೊ ಮೆನ್ನಲ್ಲಿ ತುಂಬ ಸ್ಟ್ರೆಸ್ ರಿಲೇಟೆಡ್ ಡಿಸಾರ್ಡರ್ಸು, ಯಾರಿಗೆ ನೋಡು ಸ್ಟ್ರೆಸ್ಸು. ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ ಅಂತೂ ಹೇಳೋದೇ ಬೇಡ ನಿಮಗೆ. ಯಾವ ಡಿವೈಸ್ ತಗೊಳ್ಳಿ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ ಇರುತ್ತೆ. ಮತ್ತು ಸ್ಮೋಕಿಂಗ್ ಆ್ಯಂಡ್ ಆಲ್ಕೋಹಾಲ್ ಅಬ್ಸಲ್ಯೂಟ್ಲಿ ಬೋತ್ ಜೆಂಡರ್ಸಲ್ಲಿದೆ ಇವಾಗ. ಡ್ರಗ್ಸ್ ಎವ್ರಿಬಡಿ ವಾಂಟ್ಸ್ ಟು ಹ್ಯಾವ್ ಇಟ್. ಕೆಮಿಕಲ್ಸ್ ಎಕ್ಸ್ಪೋಜರ್ ನಮ್ಮ ಬಾಡಿ ಮೇಲೆ ತಲೆ ಕೂದಲಿಂದ ಹಿಡಿದು ಕಾಲ್ವರೆಗೂ ಹಾಕೊಳ್ತೀವಿ. ಆ ಕೆಮಿಕಲ್ಸ್ ಎಲ್ಲ ಏನು ಮಾಡುತ್ತೆ ಗೊತ್ತಿಲ್ಲ. ಸೊ ಮೆನ್ನಲ್ಲಿ ಕೂಡ ತುಂಬ ದುಷ್ಪರಿಣಾಮಗಳು ನೋಡ್ತಾ ಇದ್ದೀವಿ. ಆಮೇಲೆ ಸದಾ ಕೂತಿರೋ ಜಾಬ್ ಇರುತ್ತಲ್ಲ ಇವರೇ, ಆಲ್ವೇಸ್ ಟ್ರಾವೆಲಿಂಗ್, ಸದಾ ಕೂತಿರೋದು, ಅದು ಹೀಟ್ ಬಿಲ್ಡ್ ಆಗುತ್ತೆ ಒಳಗಡೆ. ಸೊ ಸ್ಪರ್ಮ್ಸ್ ಎಲ್ಲ ಸಾಯೋದಕ್ಕೆ ಸ್ಟಾರ್ಟ್ ಆಗುತ್ತೆ, ಮೊಟಿಲಿಟಿ ಕಮ್ಮಿ ಆಗುತ್ತೆ. ಸೊ ಈ ನಮ್ಮ ಲೈಫ್ ಸ್ಟೈಲೇನೆ ನಮಗೆ ಪ್ರಾಬ್ಲಮ್ಸ್ ಕ್ರಿಯೇಟ್ ಮಾಡ್ತಾ ಇದೆ. ಈ ಫರ್ಟಿಲಿಟಿ ಕ್ಷೀಣಿಸೋದನ್ನ ನಾವು ರಿವರ್ಸ್ ಮಾಡ್ಬೋದಾ ಅಥವಾ ಯಾವ ರೀತಿ ಏನ್ ಮಾಡಬಹುದು ಅಂತ ಹೇಳ್ತೀರಾ? ವೆರಿ ಗುಡ್ ಕ್ವೆಶ್ಚನ್. ಆಕ್ಚುಲಿ ಸುಮಾರು ಜನ ಡಿಪ್ರೆಸ್ ಆಗ್ಬಿಟ್ಟು ಕೈಯೇ ಬಿಟ್ಬಿಡ್ತಾರೆ. ಆಕ್ಚುಲಿ ಅವ್ರ ಡಾಕ್ಟರ್ಸ್ ಹತ್ರ ಬಂದ್ರೆ ನಾವು ಹೇಳ್ತೀವಿ ಫಸ್ಟ್ ವೆಯ್ಟ್ ರಿಡಕ್ಷನ್ ಮಾಡಿ. ತುಂಬಾ ಒಬೆಸಿಟಿ ಕೂಡ ನಮಗೆ ಇನ್ಫರ್ಟಿಲಿಟಿಗೆ ಕಾರಣ. ನನ್ನ ಕೈಯಲ್ಲಿದೆ ಅದು. ನಾನು ಡಯಟ್ ಮಾಡ್ಬೋದು, ನಾನು ನ್ಯೂಟ್ರಿಷನ್ ತಗೋಬೋದು, ವಾಕ್ ಮಾಡ್ಬೋದು, ಎಕ್ಸಸೈಸ್ ಮಾಡ್ಬೋದು, ಕರೆಕ್ಟ್ ಟೈಮಿಗೆ ಸ್ಲೀಪ್ ಮಾಡ್ಬೋದು, ಎಲ್ಲ ನನ್ನ ಕೈಯಲ್ಲಿದೆ. ನಾನು ಎಷ್ಟು ಜನ ಮಹಿಳೆಯರು PCOD ಅವ್ರನ್ನ ನೋಡಿದ್ದೀನಿ, ತುಂಬಾ ಚೆನ್ನಾಗಿ ವೆಯ್ಟ್ ಲಾಸ್ ಮಾಡ್ತಾರೆ. ವಿತಿನ್ 6 months ತಾನೇ ಕನ್ಸೀವ್ ಆಗ್ತಾರೆ. ಅದರಲ್ಲಿ ಸ್ವಲ್ಪ ಜನ ಹೇಳ್ತಾರೆ ನಾನೇನು ಮಾಡ್ಲಿಕ್ಕೆ ಆಗಲ್ಲ, ನೀವೊಂದು ನನ್ಗೆ IVF ಮಾಡಿ ಬೇಬಿ ಕೊಟ್ಬಿಡಿ. ಎಲ್ಲಾನು ಆರ್ಟಿಫಿಷಿಯಲಿ ಮೇಡ್ ಅವ್ರಿಗೆ ಬೇಕು. ಹೌದು ಹೌದು. ಎಸ್ ಡಾಕ್ಟರ್, ಮಾತಾಡ್ತೀನಿ. ಒಬ್ರು ಕಾಲರ್ ರೆಡಿ ಇದ್ದಾರೆ, ಅಕ್ಷಯ್ ಅಂತ ಹೇಳಿ ಬೆಂಗಳೂರಿನಿಂದ ಕರೆ ಮಾಡಿದ್ದಾರೆ. ನಮಸ್ತೆ ಅಕ್ಷಯ್ ಅವರೇ. ನಮಸ್ತೆ. ಡಾಕ್ಟರ್ ಇದ್ದಾರೆ, ಮಾತಾಡಿ ಸರ್. ನಿಮ್ಮ ಸಮಸ್ಯೆ ಏನಿದೆ ಹೇಳ್ಕೊಳ್ಳಿ. ಇಲ್ಲ ಸಮಸ್ಯೆ ಇಲ್ಲ, ನಮ್ಗೆ ಅವ್ರಿಂದ ಕ್ಯೂರ್ ಆಗಿದೆ, ಒಳ್ಳೇದಾಗಿದೆ. ಆಕ್ಚುಲಿ ರಿವ್ಯೂ ಎಲ್ಲ ನೋಡಿದ್ರೆ ನಮ್ಗೆ ಗೊತ್ತಿರ್ಲಿಲ್ಲ ಹೇಗೆ ಇದು ಏನು ಅಂತ. ಅವೇ ಒಂದು ಪ್ರಾಬ್ಲಮ್ ಅಲ್ಲಿ ಇದ್ವಿ. ಸೊ ತುಂಬಾ ವೆರಿಫೈ ಮಾಡ್ತಾ ಹೋದಾಗ ನಮ್ಗೆ ಗರ್ಭಗುಡಿದೆ ನಮ್ಗೆ ಕೇಳಿ ಬಂದಿದ್ದು. ಸೊ ಅಲ್ಲಿ ಹೋಗಿ ಒಂದ್ಸತೆ ಚೆಕ್ಅಪ್ ಮಾಡಿಸಿದಾಗ ನಮ್ಗೆ ಒಂದ್ ಸ್ವಲ್ಪ ಕಾನ್ಫಿಡೆನ್ಸ್ ಬಂತು. ಅಕ್ಷಯ್ ಅವರು ಗರ್ಭಗುಡಿಯಲ್ಲೇ ಟ್ರೀಟ್ಮೆಂಟ್ ಅನ್ನ ತಗೊಂಡು ಈಗ ಸಕ್ಸಸ್ ಆದಂತವ್ರು. ನಿಮ್ಗೆ ಹೇಗಿದೆ ಸರ್ ಎಕ್ಸ್ಪೀರಿಯನ್ಸ್? ನಿಮ್ಗೀಗ ಖುಷಿ ಆಗಿದ್ಯಾ? ಯಾವ ಬೇಬಿ? ಇಲ್ಲ ಖುಷಿಯಾಗಿದೆ, ಇನ್ನು ಬೇಬಿ ಆಗಿಲ್ಲ, ಇನ್ನು 5 months. 5 months. ಓಕೆ. ಯಾವ ಊರು ಅಕ್ಷಯ್ ನೀವು? ಬ್ಯಾಂಗ್ಳೂರು. ವೆರಿ ಹ್ಯಾಪಿ ಟು ಹಿಯರ್ ದ ನ್ಯೂಸ್ ಅಕ್ಷಯ್, ಕಂಗ್ರಾಟ್ಸ್. ಅಕ್ಷಯ್ ಅವರೇ, ನಿಮ್ಗೆ ಮದ್ವೆ ಆಗಿ ಎಷ್ಟು ವರ್ಷ ಆಗಿತ್ತು? ಎಷ್ಟನೇ ವರ್ಷಕ್ಕೆ IVF ಗೆ ಬಂದ್ರಿ? ಆಕ್ಚುಲಿ 5 years ಆಗಿತ್ತು. ಆಫ್ಟರ್ ದಟ್ ನಮ್ಗೆ ಬೇರೆ ಏನೋ ಆಪ್ಷನ್ ಗೊತ್ತಾಗದಿರುವಾಗ ಫಸ್ಟ್ ಡಾಕ್ಟರ್ ಕನ್ಸಲ್ಟ್ ಮಾಡೋ ಅಂತ ಬಂದಾಗ ಅವರು ಎಲ್ಲ ಮೆನಿ ಟೆಸ್ಟ್ ಗೋತ್ರು ಆದ್ರು. ಸೊ ಅದಾದ್ಮೇಲೆ ಪ್ರಿಫರ್ ಮಾಡಿದ್ರು ನಮ್ಗೆ, ಯು ಕ್ಯಾನ್ ಗೋ ಫಾರ್ ದಿಸ್ ಅಂತ. ಸೊ ಅವಾಗ ನಾವು ಚೆಕ್ ಮಾಡಿ ಮತ್ತೆ ಕೌನ್ಸಿಲಿಂಗ್ ಎಲ್ಲ ತಗೊಂಡು ಹೋದ್ವಿ. ನಮ್ಗೆ ಕಂಫರ್ಟಬಲ್ ಆಗಿತ್ತು. ಅದು ಅಲ್ಲದೆ ಜಸ್ಟ್ ಮೆಡಿಸಿನ್ಸ್ ಅಷ್ಟೆಲ್ಲ ಅವರಲ್ಲಿ ಡಯಟಿಂಗ್ ಎಲ್ಲ ಇರುತ್ತೆ. ಸೊ ಡಯಟಿಂಗ್ ಎಲ್ಲ ಚೆನ್ನಾಗಿ ಅದಕ್ಕೆ ಸಪ್ರೇಟ್ ಆಗೋಗ್ಬಿಟ್ಟು ಇರ್ತಾರೆ ಡೈಟಿಷಿಯನ್. ಸೊ ಅವ್ರ ಗೈಡೆನ್ಸ್ ಪ್ರಕಾರ ಎಲ್ಲ ಹೋದಾಗ ನಮ್ಗೆ ಕಂಫರ್ಟಬಲ್ ಆಗಿ ನಾರ್ಮಲ್ ಆಗಿ ಆಯ್ತು. ಇವಾಗ ಆಕ್ಚುಲಿ ಏನು ಮೆಡಿಸಿನ್ಸ್ ಇಲ್ಲ, ಹಾಗೆ ನ್ಯಾಚುರಲ್ ಆಗಿ ನಾರ್ಮಲ್ ಆಗೇ ಇದ್ದಾರೆ. ಸೊ ಆ ತರ ಮಾಡಿದ್ದಾರೆ. ಐ ಆಮ್ ವೆರಿ ಥ್ಯಾಂಕ್ಫುಲ್ ಫಾರ್ ದೆಮ್. ಅಲ್ಲ, ಗರ್ಭಗುಡಿಗೆ ಹೋಗ್ಬೇಕು ಅಂತ ನಿಮ್ಗೆ ಯಾರು ರೆಫರ್ ಮಾಡಿದ್ದು? ಹೇಗ್ ತಿಳ್ಕೊಂಡ್ರಿ ಗರ್ಭಗುಡಿ ಬಗ್ಗೆ? ಇಲ್ಲ, ಗರ್ಭಗುಡಿ ಆಲ್ರೆಡಿ ನೇಮ್ಡ್ ಇದೆ. ಸೊ ನಾವು ಜಸ್ಟ್ ಹೇಗೆ ಹೋಗ್ಬೇಕು ಅಂತ ನೋಡಿದಾಗ ಜಸ್ಟ್ ಗೂಗಲ್ ಅಲ್ಲೇ ಸರ್ಚ್ ಮಾಡಿದ್ದು. ಸೊ ಅದ್ರಲ್ಲಿ ನಮಗೆ ಗೊತ್ತಾಗಿದ್ದು ಅದೇನೆ. ನಮ್ಮ ಫ್ರೆಂಡ್ ಒಬ್ರು ಕೂಡ ಹೋಗಿದ್ರು ಒಂದ್ಸತೆ, ಅಂದ್ರೆ ನಮ್ಮ ಫ್ರೆಂಡ್ ಅಂದ್ರೆ ನಮ್ಮ ಕಸಿನ್ ಫ್ರೆಂಡ್. ಸೊ ಅವ್ರದ್ದು ಕೇಳಿದಾಗ ನಾವು ಸರಿ ಒಂದ್ಸತಿ ಸರ್ಚ್ ಮಾಡೋಣ, ಒಂದು ವಿಸಿಟ್ ಕೊಡೋಣ ಯಾವ್ದಕ್ಕೂ ಅಂದ್ಬಿಟ್ಟು ಹೋಗಿ ವಿಸಿಟ್ ಕೊಟ್ಟಾಗ ನಮ್ಗೆ ವಿ ಫೈಲ್ ವೆರಿ ಕಂಫರ್ಟಬಲ್. ಇನ್ನು ಅಕ್ಷಯ್ ಅವರೇ, ತುಂಬಾ ಜನ ಡಿಲೇ ಮಾಡ್ತಾ ಇರ್ತಾರೆ. ಈ IVF ಸೆಂಟರ್ಗೆ ಹೋಗ್ಬೇಕಾ ಬೇಡವಾ ಅನ್ನುವಂತ ಒಂದಷ್ಟು ಯೋಚನೆಗಳು ಅವ್ರನ್ನ ಕಾಡ್ತಾ ಇರತ್ತೆ. ಅಂತವ್ರಿಗೆ ಏನ್ ಹೇಳ್ತೀರಾ ಅಕ್ಷಯ್ ಅವರೇ? ನಾವು ತೋರಿಸಿದ್ವಿ, ಬಟ್ ಅವಾಗ ನಮ್ಗೆ ಜಸ್ಟ್ ನಾರ್ಮಲ್ ಆಗಿ ಮಾತಾಡ್ತಾ ಇದ್ರು. ಬಟ್ ನಮ್ಗೆ ಫೈನಲ್ ಇಲ್ಲ, ಇದು ಜಸ್ಟ್ ನಿಮ್ಗೆ ನಾರ್ಮಲ್ ಆಗಿ ಇಲ್ಲ. ಈಗ
ಇನ್ನೂ ಟೈಮ್ ವೇಸ್ಟ್ ಮಾಡಿದ್ರೆ ತಪ್ಪಾಗ್ಬಿಡುತ್ತೆ ಅನ್ಕೊಂಡು ಹೋದ್ವಿ. ಅಲ್ಲಿ ಹೋದಾಗ್ಲೇ ಅವ್ರು ಹೇಳಿದ್ರು ಓಕೆ ಇಟ್ಸ್ ರೈಟ್ ಟೈಮ್, ಅಟ್ಲೀಸ್ಟ್ ಇನ್ನೂ ಡಿಲೇ ಮಾಡಿಲ್ಲ ನೀವು ಅಂತ. ಸೊ ಅವಾಗ ವಿ ವೆಂಟ್ ಆನ್ ದಟ್ ಆಸ್ ಅ ಡಾಕ್ಟರ್ ಗೈಡೆನ್ಸ್ ಮೇಲೆ ಹೋದ್ವಿ. ಸೊ ಆಸ್ ಪರ್ ಡಾಕ್ಟರ್ ಗೈಡೆನ್ಸ್ ವಿ ಆರ್ ವೆರಿ ಹ್ಯಾಪಿ. ಕೊನೆಯದಾಗಿ ಇಲ್ಲಿ ನಮ್ಮ ಜೊತೆಗೆ ಡಾಕ್ಟರ್ ಆಶಾ ಅವರು ಕೂಡ ಇದ್ದಾರೆ. ಏನ್ ಹೇಳಕ್ ಇಷ್ಟಪಡ್ತೀರಾ ಅವರಿಗೆ? ಯಾ ಐ ನೋ ಡಾಕ್ಟರ್ ಆಶಾ ವೆರಿ ವೆಲ್ ಅಂಡ್ ಆಲ್ಸೋ ರಾಜಂ ಡಾಕ್ಟರ್. Yeah. ಐ ನೋ ದೆಮ್ ಬೋಲ್. ದೇ ಆರ್ ವೆರಿ ಮೀನ್ಸ್ ಹೇಗಂದ್ರೆ ಫ್ರೆಂಡ್ಲಿ ಆಗಿರ್ತಾರೆ. ಸೊ ಹಾಗೆ ಅಂದ್ರೆ ನಮ್ಗೆ ಡಾಕ್ಟರ್ ತರ ಫೀಲ್ ಆಗಲ್ಲ, ಬಟ್ ವೆರಿ ಗುಡ್ ಗೈಡೆನ್ಸ್ ಕೊಡ್ತಾರೆ. ಸೊ ಹಾಸ್ಪಿಟಲ್ಗೆ ಹೋದ್ಮೇಲೆ ನಮ್ಗೆ ಯಾರು ಅಲ್ಲಿ ಹಾಗೆ ಫೀಲ್ ಮಾಡಲ್ಲ, ನಾವು ಪೇಷಂಟ್ ಆ ಥರ ಎಲ್ಲ ಫೀಲ್ ಮಾಡಲ್ಲ. ದೇ ವೆರಿ ಹ್ಯಾಪಿ ಟು ಮೀನ್ಸ್ ನಮ್ಮ ಒಳಗೆ ಬರ್ತಿದ್ದಂಗೆ ನಮ್ಗೆ 1-2 ದಿವಸಕ್ಕೆ ಅಷ್ಟೇ ನಮ್ಗೆ ಹಾಗೆ ಅನ್ಸ್ಬೋದೇನೋ ನಮ್ಮಲ್ಲಿ ಇರೋದ್ರಿಂದ, ಬಟ್ ಆದ್ಮೇಲಿಂದ ನಮ್ಗೆ ಯಾವತ್ತೂ ಹಾಗೆ ಅನ್ಸಲ್ಲ. ಅಲ್ಲಿರೋ ಸಿಸ್ಟರ್ಸ್ ಆಗ್ಲಿ ಯಾರೇ ಆಗ್ಲಿ ಆ ಫೀಲ್ ಕೊಡಲ್ಲ ನಮ್ಗೆ. ದೇರ್ ಬಿ ಲೈಕ್ ಅ ಫ್ಯಾಮಿಲಿ. ವಿ ಆರ್ ವೆರಿ ಹ್ಯಾಪಿ ಫಾರ್ ದಟ್. ಮೀನ್ಸ್ ಹೋಗ್ತಾ ಇದ್ರೆ ಮತ್ತೆ ನಮ್ಗೆ ಓಕೆ ಅವ್ರ ಅಪ್ಪನೇ ಮೀನ್ಸ್ ಇನ್ ಕೇಸ್ ನಾವು ಹೋಗ್ಬೇಕಿದ್ರು ಏನಾದ್ರು ಕೇಳ್ಬೇಕಿದ್ರು ಅವ್ರು ಚೆನ್ನಾಗಿ ರೆಸ್ಪಾನ್ಸ್ ಕೊಡ್ತಾರೆ. ಓಕೆ ಅಕ್ಷಯ್ ಅವರೇ, ಕಂಗ್ರ್ಯಾಚುಲೇಷನ್ಸ್. ಹಾಗೆ ಥ್ಯಾಂಕ್ ಯು TV9 ಜೊತೆ ಮಾತನಾಡಿದ್ದಕ್ಕಾಗಿ. ಅವರು ತುಂಬಾ ಖುಷಿಯಲ್ಲಿ ಹೇಳ್ಕೊಳ್ತಾ ಇದ್ರು 5 ವರ್ಷ ಆದ ನಂತರದಲ್ಲೂ ಕೂಡ ಅವ್ರಿಗೆ ಇದು ಸಾಧ್ಯ ಆಗಿದೆ ಅಂತ ಅಂದ್ರೆ ಹಲವು ದಂಪತಿಗಳಿಗೆ ಇದು ಸಾಧ್ಯ ಆಗತ್ತೆ ಡಾಕ್ಟರ್. ತುಂಬಾ ಜನಕ್ಕಾಗತ್ತೆ. ಅವ್ರು ಕರೆಕ್ಟ್ ಟೈಮ್ ಡಾಕ್ಟರ್ಸ್ ಹತ್ರ ಬಂದ್ರೆ ಮತ್ತೆ ಹೇಳಿದ ಟೆಸ್ಟ್ಗಳು ಕರೆಕ್ಟ್ ಆಗಿ ಮಾಡಿಸಿದ್ರೆ ಮತ್ತೆ ಒಂದು ಟ್ರಸ್ಟ್ ಇದ್ರೆ ತುಂಬಾ ಜನಕ್ಕೆ ಸಕ್ಸಸ್ ಆಗೋದ್ ನೋಡಿದೀನಿ. ಅಕ್ಷಯ್ ಅವರು ಅಷ್ಟೇನೆ. ಸೊ ಹೇಳಿದ್ದೆಲ್ಲ ಟೆಸ್ಟ್ಗಳು ಟೈಮಿಗೆ ಮಾಡಿದ್ರು, ಟ್ರೀಟ್ಮೆಂಟ್ ಎಲ್ಲ ಕರೆಕ್ಟ್ ಆಗಿ ಪಾಲಿಸಿದ್ರು. ಆಮೇಲೆ ನಾವು ಏನು ಲೈಫ್ ಸ್ಟೈಲ್ ಮಾಡಿಫಿಕೇಶನ್ ಹೇಳಿದ್ವಿ, ಅವ್ರು ಹೇಳಿದ್ರಲ್ಲ ಡಯಟ್, ಯೋಗ, ಪ್ರಾಣಾಯಾಮ ತುಂಬ ಚೆನ್ನಾಗಿ ಮಾಡಿದ್ರು. ಸೊ ಇಮಿಡಿಯೇಟಾಗಿ ಅವ್ರಿಗೆ ಸಕ್ಸಸ್ ಸಿಕ್ತು. ನೌ ದೇ ಆರ್ ಎಂಜಾಯಿಂಗ್ 5 months ಆಫ್ ಪ್ರೆಗ್ನೆನ್ಸಿ. ಈ ದಂಪತಿಗಳಲ್ಲಿ ಏನು ಮಿಸ್ಟೇಕ್ ಮಾಡ್ತಾರೆ ಅಂತ ಹೇಳ್ತೀರಾ ಬಹುಮುಖ್ಯವಾಗಿ? ಯೂಶಲಿ ಅವ್ರು ಅನ್ಕೊಳ್ಳೋದು ನಾವಿಬ್ರು ನಾರ್ಮಲ್ ಆಗಿದ್ದೀವಿ, ನಮ್ಮಲ್ಲೇನು ಅಬ್ನಾರ್ಮಲ್ ಇರಕ್ಕೆ ಸಾಧ್ಯ ಇಲ್ಲ, ನಮ್ಮ ಜೊತೆ ಆದವ್ರಿಗೆಲ್ಲ ಪಾಪು ಆಗ್ತಾ ಇದೆ, ಸೊ ನನಗೂ ಆಗಲೇಬೇಕು, ಆಮೇಲೆ ನನಗೇನು ಕಾಯಿಲೆ ಇಲ್ಲ, ನೋಡ್ಲಿಕ್ಕೆಲ್ಲ ಕರೆಕ್ಟ್ ಆಗಿದ್ದೀನಿ, ಡಾಕ್ಟರ್ ಹತ್ರ ಯಾಕೆ ಹೋಗಬೇಕು ಈ ಸಮಸ್ಯೆಗೆ. ಆಮೇಲೆ ನಮ್ಮ ಕಂಟ್ರೀಲಿ ಒಂದು ಇದಿದೆ, ಈ ಮಗು ಆಗಲಿಲ್ಲ ಅಂತಂದರೆ ಡಾಕ್ಟರ್ ಹತ್ರ ಹೋಗಲಿ ಅಂತ ಅವ್ರಿಗೆ ಮನಸ್ಸಿಗೆ ಗೊತ್ತಾಗಲ್ಲ. ದೇವಸ್ಥಾನಕ್ಕೆ ಹೋಗಬೇಕು, ಹೋಮ ಮಾಡಬೇಕು, ಹರಕೆ ಮಾಡಬೇಕು, ಸ್ವಲ್ಪ ಆ ಟೈಮಲ್ಲೇ ಜಾಸ್ತಿ ಯೂಸ್ ಮಾಡ್ತಾರೆ. ನಾನು ಹೇಳೋದು ಅದು ಮಾಡಿ, ದಟ್ಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಬಟ್ ಡಾಕ್ಟರ್ ಹತ್ರನೂ ಒಂದ್ಸಲಿ ತೋರಿಸ್ಕೊಳ್ಳಿ. ಒಂದು ಸಿಂಪಲ್ ಹಾರ್ಮೋನ್ ಟೆಸ್ಟ್ ಇರುತ್ತೆ, ಥೈರಾಯ್ಡ್ ಫಾರ್ ಎಕ್ಸಾಂಪಲ್. ಅದು ಸರಿ ಮಾಡಿಸಿದ ತಕ್ಷಣ ಕನ್ಸೀವ್ ಆಗ್ತಾರೆ ಪಾಪ. ಒಂದ್ ಲೇಡಿ ನಾನು ನೋಡಿದೆ, ಅವ್ರದ್ದು TSH 100 ಇತ್ತು, ಇರ್ಬೇಕಾಗಿರೋದು 2.5. ಹೌದು. ಯಾವ ಮಟ್ಟಕ್ಕೆ ಹೋಗಿದೆ, ಅದು ಹೇಗೆ ಬಾಡಿ ವರ್ಕ್ ಆಗುತ್ತೆ. ರಿಪೀಟೆಡ್ ಆಗಿ ಅಬಾರ್ಷನ್ ಆಗ್ತಿತ್ತು ಅವ್ರಿಗೆ ಥೈರಾಯ್ಡ್ ಇಂದ. ಥೈರಾಯ್ಡ್ ಸರಿ ಮಾಡಿಸಿದ ತಕ್ಷಣ ಶಿ ಕನ್ಸೀವ್ಡ್, ಇವಾಗ ಒಂದು ಪಾಪು ಇದೆ. ಎಸ್ ಡಾಕ್ಟರ್, ಇನ್ನೊಬ್ರು ಸಕ್ಸಸ್ಫುಲ್ ಆದಂತವರು ಶಿವಣ್ಣ ಅವರು ಯಾದಗಿರಿಯಿಂದ ಕರೆ ಮಾಡಿದ್ದಾರೆ. ಶಿವಣ್ಣ ಅವರೇ, ಈಗ ನೀವು ಕೂಡ IVF ಟ್ರೀಟ್ಮೆಂಟ್ ಅನ್ನ ತಗೊಂಡಿದ್ದೀರಾ, ಈಗ ಸಕ್ಸಸ್ ಆಗಿದೆ ಅಂತ ಹೇಳಿ. ಸೊ ನಮ್ಮ ಜೊತೆ ಡಾಕ್ಟರ್ ಕೂಡ ಇದ್ದಾರೆ, ಯಾವ ರೀತಿ ನಿಮ್ ಖುಷಿನ ಹೇಳ್ತೀರಾ? ಕರೆ ಕಟ್ಟಾಗಿದೆ. ಮತ್ತೆ ಈ ರೀತಿ ಹಲವರು ಕರೆ ಮಾಡಿ ಹೇಳ್ತಾ ಇದ್ದಾರೆ, ನಾವು ಕೂಡ ಗರ್ಭಗುಡಿಯಲ್ಲಿ ಟ್ರೀಟ್ಮೆಂಟ್ ಅನ್ನ ತಗೊಂಡ್ವಿ, ಸಕ್ಸಸ್ ಆಯ್ತು, ನಮ್ ಖುಷಿಯಲ್ಲಿದ್ದೀವಿ ಅಂತ ಹೇಳಿ. ಅಂದ್ರೆ ಇದು ಯಾವ್ಯಾವ ದಂಪತಿಗಳಿಗೆ ಸಾಧ್ಯ ಆಗುತ್ತೆ? ಅಂದ್ರೆ ಎಷ್ಟು ವರ್ಷ ಮದುವೆ ಆಗಿರ್ಬೇಕು ಅಥವಾ ಯಾವ್ಯಾವ ಬೇಸಿಕ್ ಇದಿರ್ಬೇಕು ಅಂತ ಹೇಳ್ತೀರಾ? ಆಕ್ಚುಲಿ ಅದು ಇಷ್ಟು ವರ್ಷ ಆದ್ಮೇಲೆ ಹಾಸ್ಪಿಟ್ಲಿಗೆ ಬರಬೇಕು ಅಂತೆಲ್ಲ ರೂಲ್ ಇಲ್ಲ. ಸೊ ಇಫ್ ಯು ಆರ್ ಕ್ರಾಸಿಂಗ್ 30 years, 1 year ನಿನಗೆ ಮದುವೆ ಆಗೋಗಿದೆ, 35 ದಾಟ್ತಾ ಇದೆ, ನಿಮ್ಗೆ ಆಗ್ತಾ ಇಲ್ಲ ನ್ಯಾಚುರಲ್ ಆಗಿ, ಪೀರಿಯಡ್ಸ್ ಇರ್ರೆಗ್ಯುಲರ್ ಇದೆ, ಪೀರಿಯಡ್ಸ್ ಟೈಮಲ್ಲಿ ತುಂಬ ಹೊಟ್ಟೆ ನೋವು ಬರ್ತಿದೆ ಅಂಥವರೆಲ್ಲ ಬಂದು ಒಂದ್ಸಲಿ ತೋರಿಸ್ಕೋಬೇಕು. ನಾನು ಹೇಳ್ದಂಗೆ ಒಂದು ಲೇಡಿ ಆಲ್ಮೋಸ್ಟ್ 28 ಪೀರಿಯಡ್ಸ್ ಟೈಮಲ್ಲಿ ಸಿಕ್ಕಾಪಟ್ಟೆ ಹೊಟ್ಟೆ ನೋವು, ಒಂದು 3 ಪೇನ್ ಕಿಲ್ಲರ್ ಪರ್ ಡೇ ತೊಗೊಳ್ತಾ ಇದ್ರು. ಸೊ 3-4 days ಅವ್ರಿಗೆ ಎದ್ದೇಳಕ್ಕೂ ಆಗಲ್ಲ, ಹಂಗೆ ಒದ್ದಾಡೋರಂತೆ. ಸೊ ಅವರು ಬಂದು ನಮ್ಮ ಹತ್ರ ತೋರಿಸ್ಕೊಂಡಾಗ ತುಂಬಾನೇ ಪ್ರಾಬ್ಲಮ್ಸ್ ಇತ್ತು, ಓವರಿಯಲ್ಲಿ ಸಿಸ್ಟ್ಗಳಿತ್ತು ತುಂಬ. ಸೊ ಅವ್ರನ್ನ ಕಂಪ್ಲೀಟಾಗಿ ಲ್ಯಾಪ್ರೋಸ್ಕೋಪಿ ಮೂಲಕ ಅವ್ರ ಸಿಸ್ಟ್ಗಳೆಲ್ಲ ತೆಗೆದು ಕ್ಲಿಯರ್ ಮಾಡಿ ಒಂದು 6 months ಅಲ್ಲಿ ಒಂದು ಸಿಂಪಲ್ ಟ್ರೀಟ್ಮೆಂಟ್ಸ್ ಅಲ್ಲೇ ಕನ್ಸೀವ್ ಆದ್ರು. ಸೊ ಇಗ್ನೋರ್ ಮಾಡಬಾರ್ದು. ಎಸ್ ಡಾಕ್ಟರ್, ಮತ್ತೆ ಶಿವಣ್ಣ ಯಾದಗಿರಿ ಅವರು ನಮ್ಮನ್ನ ಜಾಯ್ನ್ ಆಗಿದ್ದಾರೆ. ಶಿವಣ್ಣ ಅವರೇ ಹೇಳಿ, ಎಷ್ಟು ಖುಷಿ ಆಗ್ತಾ ಇದೆ, ಯಾವಾಗ ನೀವು ಇಲ್ಲಿ ಭೇಟಿ ಕೊಟ್ಟಿದ್ರಿ? ನಮಸ್ಕಾರ ಮೇಡಮ್. ನಮಸ್ತೆ. ನಮಸ್ಕಾರ ಮೇಡಮ್. ಮಾತಾಡಿ ಶಿವಣ್ಣ ಅವರೇ. ಮೇಡಮ್ ಅವರೇ, ಯೂಟ್ಯೂಬ್ನಾಗ ನೋಡಿದ್ವಿ ಮೇಡಮ್ ನಾವು. ನೋಡಿ ಮೇಡಮ್ ಅವ್ರದೆಲ್ಲ ಹೇಳೋರೆಲ್ಲ ಕೇಳಿ ಇದು ಮಾಡಿ ಹೋಗ್ತೀವಿ ಮೇಡಮ್ ನಾವು ಇಲ್ಲಿದ್ದ. ಎಷ್ಟು ವರ್ಷ ಆಗಿತ್ತು? 20 ವರ್ಷ ಆಗಿತ್ತು. 20 ವರ್ಷ ಆಗಿತ್ತಾ? ಏನೆಲ್ಲ ಪ್ರಾಬ್ಲಮ್ಸ್ ಗಳನ್ನ ಫೇಸ್ ಮಾಡಿದ್ರಿ ನೀವು? ಈ ಗರ್ಭಗುಡಿ IVF ಸೆಂಟರ್ಗೆ ಹೋದ್ಮೇಲೆ ಏನೆಲ್ಲ ಕ್ಲಿಯರ್ ಆಯ್ತು, ಅಂದ್ರೆ ಯಾವ ರೀತಿ ಪರಿಹಾರ ಸಿಕ್ತು ಶಿವಣ್ಣ ಅವರೇ? ಅದೇ ಮೇಡಮ್, ಎಲ್ಲ ಅಲ್ಲೇ ಇಲ್ಲಿ ತೋರಿಸಿ ಭಾಳ ಸುಸ್ತಾಗಿದ್ವಿ ಮೇಡಮ್, ಎಲ್ಲ ಹೈರಾಣ ಆಗಿದ್ವಿ ರೀ. ಯೂಟ್ಯೂಬ್ನಾಗ ನಮ್ಮ ಮನೆಯಾಗ ನೋಡಿ ಪೂರ ತಲೆಗೆ ತಗೊಂಡಿದ್ರು ರಾಜ ಮೇಡಮ್ ಅವರು ಕಾರ್ಯಕ್ರಮ ನೋಡಿ, ಅದು ಯೂಟ್ಯೂಬ್ನಾಗ ನೋಡಿ ಅಲ್ಲಿಗೆ ಹೋಗಮ್ಮಂತಂದ್ರೆ ನಾ ಏನಂತಂದ್ರೆ ದೂರ ಆಗ್ತದೆ ಭಾಳ ಜರ್ನಿ ನಮ್ದು ಯಾದಗಿರಿ ಮೇಡಮ್.
ಈಗ ಇಲ್ಲಿ ದೂರ ಆಗ್ತದ ಅಂತ ಎಲ್ಲ ಅಲ್ಲಿಗೆ ಹೋಗ್ಬೇಕು ಮೇಡಮ್ ಅವ್ರ ಅಂತಂದ್ರೆ ಹೋದ್ವಿ ಮೇಡಮ್ ಅಲ್ಲಿ ಹೋಗೋಣ. ಅವತ್ತು ಮಂಗಳವಾರ ಇತ್ತು ಮೇಡಮ್. ಇದು ಅವತ್ತೇ ಮೇಡಮ್ ಅವರ ಅಲ್ಲಿಗೆ ಇದು ಜಯನಗರ ಗರ್ಭಗುಡಿ ಜಯನಗರ ಹಾಸ್ಪಿಟ್ಲಿಗೆ ಅವತ್ತು ನಾವು ಹೋಗೋದಕ್ಕೆ ಒಂದು ಹಾಫ್ ಅನ್ ಅವರ್ದಾಗ ಮೇಡಮ್ ಅವರೇ ಬಿಟ್ಟು ಆದ್ರೆ ಮೇಡಮ್ ಅವ್ರ ನಮ್ಮ ಈಗ ಹಾ ಹೇಳಿ, ಈಗ ಎಷ್ಟು ಖುಷಿಯಾಗಿದ್ದೀರಾ ಮತ್ತೆ ಯಾವ ರೀತಿ ಇಲ್ಲಿ ಟ್ರೀಟ್ಮೆಂಟ್ ಸಿಕ್ತು ನಿಮ್ಗೆ, ಯಾವ ರೀತಿ ಖುಷಿಯಾಗಿದ್ದೀರಾ? ಡಾಕ್ಟರ್ ಹೇಳೋದಾದ್ರೆ ಏನಾದ್ರು ಅಂದ್ರೆ ನಿಮ್ಮ ಖುಷಿಯನ್ನ ಹಂಚ್ಕೊಳ್ಳೋದಾದ್ರೆ ಏನ್ ಹೇಳ್ತೀರಾ? ಅದೇ ನಮ್ಗೆ ಅಲ್ಲಿ ಓದೊಂದು ಒಳ್ಳೆ ಫ್ಯಾಮಿಲಿ ಇದೆ ಹತ್ರ ಭಾಳ ನಮಗೆ ಇದು ಮಾಡಿದ್ರು ಮೇಡಮ್. ಎಲ್ಲರಲ್ಲಿ ಫ್ರೆಂಡ್ಸ್ ಎಲ್ಲ ಸ್ಟಾಫ್ ಅವ್ರ ಮ್ಯಾನೇಜರ್ ಹಿಡ್ಕೊಂಡು ಎಲ್ಲ ಭಾಳ ಇದು ಮಾಡಿದ್ರು ಮೇಡಮ್. ನಮ್ಗೆ ಭಾಳ ಹೆಲ್ಪ್ ಮಾಡಿದ್ರು. ಭಾಳ ದೂರದಿಂದ ಹೋಗಿದ್ದವ್ರು ಮೇಡಮ್. ಹಿಂಗಾಗಿ ಭಾಳ ಹೆಲ್ಪ್ ಮಾಡಿ ನಮಗೆ ಒಳ್ಳೇದಾಯ್ತು ಮೇಡಮ್. ಎಷ್ಟು ತಿಂಗಳು ಇವಾಗ ಶಿವಣ್ಣ ಅವರೇ? ಹಾಂ ಮೇಡಮ್, ನಮಸ್ಕಾರ ಮೇಡಮ್. ಎಷ್ಟು ತಿಂಗಳು ಇವಾಗ ವೈಫ್ಗೆ? ಈ 4 ಮಂತ್ಸ್ ಮೇಡಮ್. 4 ಮಂತ್ಸ್. ಸೊ 20 ವರ್ಷ ಆದ್ಮೇಲೆ ಪ್ರೆಗ್ನೆನ್ಸಿ ಹೇಗೆ ಅನ್ನಿಸ್ತಿದೆ ನಿಮ್ಗೆ? ಅದು ಭಾಳ ಖುಷಿಯಾಗಿದೆ ಮೇಡಮ್. ಅದೇ ಆಯ್ತು ಮೇಡಮ್ ಅವ್ರದ್ದು ಭಾಳ ನಮಗೆ ಆಶೀರ್ವಾದ ಆಯ್ತು ಮೇಡಮ್. ಅವ್ರು ನಾವು ನೆನ್ಸ್ಕೊಂಡು ಹೋದ್ರೆ ಫಸ್ಟಿಗೆ ಅವರೇ ದರ್ಶನ ಆದ್ರಲ್ರಿ. ಹೋಗೋಣ ಫಸ್ಟಿಗೆ ಮೇಡಮ್ ಅವರು ಈ ವಾರಕ್ಕೊಂದ್ಸಲ ಬರ್ತಾರಂತಲ್ರಿ ಜಯನಗರ ಹಾಸ್ಪಿಟಲ್. ಅಲ್ಲ, ಆಶಾ ಮೇಡಮೇ ಮಾತಾಡ್ತಿರೋದು ಹೇಳಿ. ಹಾಂ ನಮಸ್ಕಾರ ಮೇಡಮ್. ನಮಸ್ತೆ. ಅದೇ ಭಾಳ ಖುಷಿ ಆಯ್ತು ಮೇಡಮ್. ನಿಮ್ಮ ನೋಡಿ ನೀವು ಹೇಳ್ದಂಗೆ ಇದು ಮಾಡಿದ್ರಿ. ಈಗ 4 ಮಂತ್ಸ್ ಮೇಡಮ್ ಈಗ. ಓ, ತುಂಬಾ ಸಂತೋಷ ಆಯ್ತು ಶಿವಣ್ಣ ಅವರೇ. ಎಲ್ಲ ನಿಮ್ಮ ಆಶೀರ್ವಾದ ಮೇಡಮ್. ಇನ್ನೊಂದ್ಸಲ ನಿಮ್ಗೆ ಭೇಟಿ ಆಗ್ಬೇಕು ಮೇಡಮ್. ನಾವು ಹಂಗೆ ಬನ್ನಿ ಮೇಡಮ್, ಇನ್ನೊಂದ್ಸಲ ಬರ್ಬೇಕು ಮೇಡಮ್ ನಿಮ್ದು. ಪಾಪು ಎತ್ಕೊಂಡ್ ಬನ್ನಿ. ಹಾ ಮೇಡಮ್. ನಮಸ್ತೆ. ತುಂಬಾ ಜನ ಡಿಲೇ ಮಾಡ್ತಿರ್ತಾರೆ ಶಿವಣ್ಣ ಅವರೇ ನಿಮ್ ತರನೇ, ಅಂತವ್ರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಏನ್ ಮೇಡಮ್? ನಿಮ್ ತರನೇ ತುಂಬಾ ಜನ ಡಿಲೇ ಮಾಡ್ತಾ ಇರ್ತಾರೆ, ಬೇಗ ಬಂದು ತೋರ್ಸ್ಕೊಳ್ಳೋದಿಲ್ಲ. ಬೇಗ ಹೋಗ್ಬೇಕು ಮೇಡಮ್. ಇಂತಲ್ಲಿ ಹೋಗಿ ಮಾರ್ಗದರ್ಶನ ತಗೊಂಡ್ರೆ ಒಳ್ಳೇದಾಗ್ತದೆ ಮೇಡಮ್. ನಾವು ನಿಂಗೆ ಮಾಡಿ ಇಲ್ಲೆಲ್ಲ ಸುತ್ತ ಆದ ತೋರಿಸ್ಕೊಂಡು ಇಲ್ಲೇ ಹೈರಾಣ ಆದ್ವಿ ಮೇಡಮ್. ಮೇಡಮ್ ಅವರು ಯೂಟ್ಯೂಬ್ನಾಗ ನೋಡಿದ್ಮೇಲೆ ಸೀದಾ ಡೈರೆಕ್ಟ್ ನಮ್ಮ ಮನೆಗೆ ಪೂರ ತಲೆಗೆ ತೊಗೊಂಡ್ಬಿಟ್ಟಿದ್ರು. ಮೊದಲು ಮೇಡಮ್ ಬಿಟ್ಟೆ ಆಗ್ಬೇಕು ಎಷ್ಟೊತ್ತಿದ್ರು ಒಟ್ಟು ಅಂತೇಳಿ ಹೋಗ್ಬಿಟ್ಟಿವಿ ಒಟ್ಟೆ. ಆದ್ಮೇಲೆ ನಮಗೆ ಇದು ಒಳ್ಳೇದಾಯ್ತು. ಈಗ ಯಾರೇ ಆಗಲ್ರಿ ಇಲ್ಲಿ ಲೇಟ್ ಮಾಡಬಾರ್ದ್ರಿ. ಇಂಥ ಮಾರ್ಗದರ್ಶನ ತಗೊಂಡು ಈ ಮೇಡಮ್ ಅವ್ರು ನಮ್ಮ ತಲೆಗೆ ಅವ್ರು ಇನ್ನೊಂದ್ರಿ ಮೇಡಮ್ ನಾವು ಬರ್ತಾನೆ ಲೆಕ್ಕದಾಗ ರೀ ಈಗ ಭಾಳ ಇದಿತ್ತಲ್ರಿ ಮೇಡಮ್ ಅವ್ರು ನಮಗೊಂದು ಇದು ಪರಿಪೂರ್ಣ ಆಫರ್ ಇರ್ತದೆ ಡಿಸೆಂಬರ್ದಾಗ. ಅದ್ರಾಗ ನೀವು ಜಾಯ್ನ್ ಆಗ್ರಿ ಅಂತ ನಮಗೆ ಒಳ್ಳೆ ನಮಗೆಲ್ಲ ಅನುಕೂಲ ಹೇಳಿದ್ರಿ. ಅಮೌಂಟ್ ಬಗ್ಗೆ ಆಗಲಿ ನಿಮಗೇನು ತೊಂದರೆ ಆಗೋದಿಲ್ಲ ಅಂತ ಹೇಳಿದ್ರಲ್ರಿ. ಅವ್ರ ಮಾರ್ಗದರ್ಶನದಾಗ ನಮ್ಗೆ ಒಳ್ಳೇದಾಯ್ತು ಮೇಡಮ್. ಇನ್ನು ಈಗ ಉಳಿದರಿಗೆ ಜಲ್ದಿ ಆದಷ್ಟು ಬೇಗ ಇಂಥ ಹಾಸ್ಪಿಟ್ಲಿಗೆ ಹೋಗ್ಬೇಕಂತೇಳಿ ಹೇಳ್ತೀವಿ ಮೇಡಮ್ ನಾವು. ಓಕೆ ಶಿವಣ್ಣ ಅವರೇ, ಕಂಗ್ರ್ಯಾಚುಲೇಷನ್ಸ್ ಅಂಡ್ ಥ್ಯಾಂಕ್ ಯು TV9 ಜೊತೆ ಮಾತಾಡಿದಕ್ಕಾಗಿ. ಅವರ ಖುಷಿಯನ್ನ ನೋಡ್ತಾ ಇದ್ವಿ. ಅಂದ್ರೆ 20 ವರ್ಷಗಳ ನಂತರವೂ ಕೂಡ ಇದು IVF ಟ್ರೀಟ್ಮೆಂಟ್ ಸಾಧ್ಯ ಆಗತ್ತೆ ಅಂತ ಅಂದ್ರೆ ನಿಜಕ್ಕೂ ನಂಬಕ್ಕೆ ಸಾಧ್ಯ. ಈ ತರ ಪ್ರೋಗ್ರಾಮ್ ನೋಡಿ ಬಂದಿದ್ದವರು. ಸೊ ಈ ಪ್ರೋಗ್ರಾಮ್ಸ್ ವಿಲ್ ಡೂ ಮಿರಾಕಲ್ಸ್. ಸೊ ಅವ್ರಿಗೆ ಗೊತ್ತೇ ಇರ್ಲಿಲ್ಲ ಈ ತರ ಆಪ್ಷನ್ಸ್ ಇದೆ ಅಂತ. ಪಾಪ ಗೊತ್ತಿರೋದಿಲ್ಲ, ಅಲ್ಲೇ ವೇಸ್ಟ್ ಮಾಡ್ತಾ ಇದ್ರು ಟೈಮ್. ಹೌದು. ಸೊ ಇದನ್ನ ತಿಳ್ಕೊಂಡು ಅವ್ರ ಹೆಂಡತಿ ನಾನು ಏನಿದ್ರು ಮೇಡಮ್ ಮೀಟ್ ಮಾಡ್ಬೇಕು ಅಂತ ಹಠ ಮಾಡ್ಕೊಂಡು ಕರ್ಕೊಂಡ್ ಬಂದಿದ್ರು. ಸೊ ಹೋಲ್ ನೈಟ್ ಟ್ರಾವೆಲ್ ಮಾಡಿ ಮಾರ್ನಿಂಗ್ ಬಸ್ ಸ್ಟಾಪ್ ಇಂದ ಡೈರೆಕ್ಟ್ ಹಾಸ್ಪಿಟ್ಲಿಗೆ ಬಂದ್ ಪಾಪ ತುಂಬಾ ಬ್ಯಾಡ್ ಸಿಚುಯೇಷನ್ ಅಲ್ಲಿ ಇದ್ರು. ಐ ರಿಮೆಂಬರ್. ಸೊ ಬಟ್ ಹೇಳಿದ್ ಕೇಳಿದ್ರು, ಮಾಡಿದ್ರು, PGಲ್ ಸ್ಟೇ ಮಾಡಿದ್ರು, ಪರಿಪೂರ್ಣ ಆಫರ್ ತಗೊಂಡ್ರು. ತುಂಬಾ ಒಳ್ಳೆ ರಿಸಲ್ಟ್ ಬಂದಿದೆ. ಐ ಆಮ್ ರಿಯಲಿ ವೆರಿ ಹ್ಯಾಪಿ ಫಾರ್ ದಮ್. ಇನ್ನು IVF ಜೊತೆಲಿ IUI ಚಿಕಿತ್ಸೆ ಅನ್ನೋದು ಕೂಡ ಕೇಳಿದೀವಿ. ಅದ್ಯಾವಾಗ ತಗೊಳ್ಬೇಕು ಅಂತ ಹೇಳ್ತೀರಾ? ಎಷ್ಟು ಪರಿಣಾಮಕಾರಿ ಅಂತ ಹೇಳ್ತೀರಾ? ಅಂದ್ರೆ ಇವಾಗ ಮ್ಯಾರೇಜ್ ಆಗಿ ಮಗು ಇಲ್ಲ ಅಂತ ಬರ್ತಾರಲ್ಲ, ಅವ್ರಿಗೆ ಡೈರೆಕ್ಟ್ ನಾವು IVF ಸಜೆಸ್ಟೇ ಮಾಡಲ್ಲ. ಫಸ್ಟ್ ಸಿಂಪಲ್ ಟ್ರೀಟ್ಮೆಂಟ್ಸೇ ಕೊಡೋದು. OITI ಅಥವಾ IUI ಮಾತ್ರ ಕೊಡ್ತೀವಿ. ಸೊ ಇದು ಸಿಂಪಲ್ ಆಗಿರೋದ್ರಿಂದ ತುಂಬಾ ಈಸಿ. ಎವ್ರಿ ಡೇ ಬಂದು ಟ್ರೀಟ್ಮೆಂಟ್ ತೊಗೊಂಡು ಮನೆಗೆ ಹೋಗ್ತಿರ್ಬೋದು. ತುಂಬ ರಿಪೀಟೆಡ್ ಇಂಜೆಕ್ಷನ್ಸ್ ಇಲ್ಲ, ತುಂಬ ಅಡ್ಮಿಷನ್ಸ್ ಇರಲ್ಲ. ಈಸಿಯಾಗಿ IUI ಚಿಕಿತ್ಸೆ ಮುಗಿಸ್ಬೋದು. ಸುಮಾರು 30% ಅವ್ರು IUI ಅಲ್ಲೇ ಕನ್ಸೀವ್ ಆಗಿಬಿಡ್ತಾರೆ ಯಂಗ್ ಏಜಲ್ಲಿ ಬಂದರೆ, ಬೇರೆ ಏನು ಪ್ರಾಬ್ಲಮ್ಸ್ ಇಲ್ಲ ಅಂದರೆ. ಈ IUI ಎಲ್ಲ ದಾಟಿ ಇನ್ನೂ ಅವ್ರಿಗೆ ಸಕ್ಸಸ್ಸೇ ಆಗಿಲ್ಲ, ಏಜ್ ಆಗ್ತಾ ಇದೆ, ಪ್ರಾಬ್ಲಮ್ಸ್ ಇದೆ ಅನ್ನೋರ್ಗೆ ಮಾತ್ರ ನಾವು IVF ಸಜೆಸ್ಟ್ ಮಾಡ್ತೀವಿ. IVF ಅನ್ನು ತುಂಬಾ ನೋವು ಅಂತ ಹೇಳ್ತಾರೆ, ಅಂದ್ರೆ ಈ ಇಂಜೆಕ್ಷನ್ ತಗೊಳ್ಳೋದು. ಈ ಇಂಜೆಕ್ಷನ್ ಇಲ್ಲದೆಯೂ ಕೂಡ ಟ್ರೀಟ್ಮೆಂಟ್ ಕೊಡ್ಬೋದಾ, ಹೇಗೆ ಡಾಕ್ಟರ್? ಆಕ್ಚುಲಿ ತುಂಬಾ ಮುಂದುವರೆದಿದೆ ಸೈನ್ಸ್ ಟೆಕ್ನಾಲಜಿ. ಇಂಜೆಕ್ಷನ್ ಎಲ್ಲ ಮಾತ್ರೆ ರೂಪದಲ್ಲಿ ಬರ್ತಾ ಇದೆ. ಇವಾಗೆಲ್ಲ ನೀಡಲ್ಲೆಸ್ ಇಂಜೆಕ್ಷನ್ಸ್ ಬರ್ತಿದೆ ಇವ್ರೆ, ಪೇನ್ಲೆಸ್. ಸೊ ಹೆಂಗಸರಿಗೆ ತುಂಬಾ ಈಸಿ ಮಾಡ್ತಾ ಇದೆ ಇವಾಗ ಪ್ರಕ್ರಿಯೆಗಳೆಲ್ಲ, ಪ್ರಾಸೆಸ್ಗಳೆಲ್ಲ. ತುಂಬಾ ಹೊತ್ತು ಇರೋದ್ ಬೇಕಾಗಿಲ್ಲ. ಮುಂಚೆ ಎಲ್ಲ 3-4 ದಿವಸ ಹಾಸ್ಪಿಟ್ಲಲ್ಲೇ ಇಟ್ಕೊಂಡಿರೋರು, ಈಗ 3-4 ಅವರ್ಸು ಬೇಡ. ತುಂಬಾ ಸಿಂಪಲ್ ಆಗ್ತಿದೆ. ಜನರಿಗೆ ಇದ್ರದ್ದು ಅವೇರ್ನೆಸ್ ಬರಬೇಕು, ಡಾಕ್ಟರ್ಸ್ ಹತ್ರ ಬರ್ಬೇಕಷ್ಟೇ. ಈ ದಂಪತಿಗಳು ಯಾವ ಸಮಯದಲ್ಲಿ ಬಂದ್ರೆ ಈ ರೀತಿ ಸೂಕ್ತವಾದ ಚಿಕಿತ್ಸೆ ಕೊಡ್ಬೋದು ಅಂತ ಹೇಳ್ತೀರಾ? ತುಂಬಾ ದಿನ ಮನೇಲಿ ಕಾಯಬಾರ್ದು, ತುಂಬಾ ವೇಸ್ಟ್ ಮಾಡಬಾರ್ದು ಟೈಮು. ಆದಷ್ಟು ಬೇಗ ಬಂದು ಫರ್ಟಿಲಿಟಿ ಚೆಕ್ ಮಾಡಿಸ್ಕೊಂಡ್ಬಿಡ್ಬೇಕು. ಇಬ್ರು ಲೇಡೀಸ್ ಮಾತ್ರ ಮಾಡಿಸ್ಕೊಳ್ತಿರ್ತಾರೆ, ಮೆನ್ ಮಾಡೋದೇ ಇಲ್ಲ. ಅಷ್ಟರಲ್ಲೇ ಟೈಮ್ ಹೊಟ್ಟೋಗಿರುತ್ತೆ. ಇಬ್ರು ಮಾಡಿಸ್ಕೋಬೇಕು. ಯಾವ ಏಜ್ ಅಲ್ಲಿ ಮಾಡಿಸ್ಕೊಳ್ಬೇಕು ಅಂತ ಹೇಳ್ತೀರಾ? ಇಮಿಡಿಯೇಟ್ಲಿ ಆಫ್ಟರ್ ಮ್ಯಾರೇಜ್, ವಿತ್ ಇನ್ 1 year ದೇ ಆರ್ ನಾಟ್ ಹ್ಯಾವಿಂಗ್ ಎನಿ ರಿಸಲ್ಟ್ಸ್ ಅಂದ್ರೆ ಬಂದು ಒಂದು ಟೆಸ್ಟ್ ಮಾಡಿಸಿ.
ಸರಿಯಾದ ಗೈಡೆನ್ಸ್ ಕೊಡ್ತೀವಿ, ಕರೆಕ್ಟಾಗಿ ಅಡ್ವೈಸ್ ಮಾಡ್ತೀವಿ, ಅನಾವಶ್ಯಕವಾಗಿ ಟ್ರೀಟ್ಮೆಂಟ್ ಕೊಡಲ್ಲ, ಇಮಿಡಿಯೇಟ್ ಆಗಿ ದೇ ಕ್ಯಾನ್ ಎಂಜಾಯ್ ದೇರ್ ಫ್ಯಾಮಿಲಿ. ಇತ್ತೀಚಿನ ದಿನಗಳಲ್ಲಿ ಮದುವೆ ಲೇಟ್ ಆಗುವಂತವರ ಸಂಖ್ಯೆ ಕೂಡ ಹೆಚ್ಚಾಗ್ತಾ ಇದೆ. ಈಗ ಎಗ್ ಫ್ರೀಸ್ ಮಾಡ್ಕೊಳ್ತೀವಿ ಅಂತ ಹೇಳ್ತಿರ್ತಾರೆ, ಅಂತವ್ರು ಯಾವ ಏಜ್ ನಲ್ಲಿ ಬಂದ್ ಮಾಡಿಸ್ಕೊಳ್ಬೇಕು ಅಂತ ಹೇಳ್ತೀರಾ? ಆಕ್ಚುಲಿ ಇಫ್ ದರ್ ಏಜ್ ಇಸ್ ಕ್ರಾಸಿಂಗ್ 30, ಅವ್ರಿಗೆ ಇನ್ನೂ ಫ್ಯಾಮಿಲಿ ಮೇಲೆ ಒಲವಿಲ್ಲ ಅಂದ್ರೆ ಆದಷ್ಟು ಬೇಗ ಬಂದು ಎಗ್ ಫ್ರೀಸ್ ಮಾಡಿಸ್ಕೊಳ್ಳಿ, ಇಲ್ಲ ಎಂಬ್ರಿಯೋ ಫ್ರೀಸ್ ಮಾಡ್ಕೊಳ್ಳಿ. ತುಂಬಾ ಉನ್ನತ ಶಿಕ್ಷಣಕ್ಕೆ ಹೋಗ್ತಿರ್ತಾರೆ, ಬೇರೆ ಕಂಟ್ರೀಸ್ಗೆ ಹೋಗ್ತಿರ್ತಾರೆ, ಅಂಥವ್ರು ಫ್ರೀಸ್ ಮಾಡಿ ಹೋಗಿ. ಕ್ಯಾನ್ಸರ್ ಥೆರಪೀಸ್ಗೆ ಹೋಗ್ತಿರ್ತಾರೆ ಇವ್ರೆ, ಥೆರಪೀಸ್ ಎಲ್ಲ ಮುಗಿಸ್ ಬರೋಷ್ಟೊತ್ತಿಗೆ ಎಗ್ಸೇ ಇರಲ್ಲ ಪಾಪ, ಸ್ಪರ್ಮ್ಸೇ ಇರಲ್ಲ. ಸೊ ಬಿಫೋರ್ ಕ್ಯಾನ್ಸರ್ ಥೆರಪಿ ಫ್ರೀಸ್ ಮಾಡಿಸ್ಕೊಂಡು ಹೋಗಿ. ಆ ಥರ ಸುಮಾರು ಅಡ್ವೈಸ್ಗಳು ಕೊಡ್ತೀವಿ ನಾವು. ಓಕೆ ಡಾಕ್ಟರ್, ಕೊನೆಯದಾಗಿ ಈ ಟ್ರೀಟ್ಮೆಂಟ್ ಅನ್ನ ತಗೊಳ್ಳೋರಿಗೆ ಏನ್ ಹೇಳ್ತೀರಾ? ದಯವಿಟ್ಟು ನಿಮ್ಮ ಫ್ಯಾಮಿಲಿ ಮುಂದೂಡೋದನ್ನ ತುಂಬಾ ದಿವಸ ಮಾಡಬೇಡಿ. 20 years ಅಂತೆಲ್ಲ ಕೇಳಿದ್ರೆ ತುಂಬಾ ಬೇಜಾರಾಗತ್ತೆ. 2-3 years ಅಲ್ಲೇ ನಿಮಗೆ ರಿಸಲ್ಟ್ ಸಿಗ್ತಿಲ್ಲ ಅಂದ್ರೆ ನಮ್ದು ಫ್ರೀ ಕನ್ಸಲ್ಟೇಷನ್ ಇದೆ ಗರ್ಭಗುಡಿಲಿ, ತುಂಬ ಲ್ಯಾಬ್ ಟೆಸ್ಟ್ಗಳು ಫ್ರೀ ಇದೆ, ಬಂದು ಮಾಡಿಸ್ಕೊಳ್ಳಿ. ಡಾಕ್ಟರ್ಸ್ ಹತ್ರ ಕೂತ್ಕೊಂಡು ಮಾತಾಡಿ, ಬೇಗ ಡಿಸಿಷನ್ ತಗೊಂಡು ಫ್ಯಾಮಿಲೀಸ್ ಕಂಪ್ಲೀಟ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಡಾಕ್ಟರ್, ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮನ್ನ ಜಾಯ್ನ್ ಆಗಿ ಸಾಕಷ್ಟು ವಿಚಾರಗಳ ಬಗ್ಗೆ ತಿಳಿಸ್ಕೊಟ್ರಿ. ಥ್ಯಾಂಕ್ ಯು ಸೋ ಮಚ್. ನಿಮಗೂ ಕೂಡ ಇಂತಹದ್ದೇ ಸಮಸ್ಯೆ ಇದ್ರೆ ನೀವು ಕೂಡ ಗರ್ಭಗುಡಿಗೆ ಭೇಟಿ ಕೊಡಬಹುದು. ಅಡ್ರೆಸ್ ಈ ರೀತಿ ಇದೆ, ನೋಟ್ ಮಾಡ್ಕೊಳ್ಳಿ. ಗರ್ಭಗುಡಿ IVF ಸೆಂಟರ್ ಬೆಂಗಳೂರು, ಹನುಮಂತನಗರ, ಜಯನಗರ, ಕಲ್ಯಾಣನಗರ, ಎಲೆಕ್ಟ್ರಾನಿಕ್ ಸಿಟಿ, ಮಾರತ್ಹಳ್ಳಿ, ನಾಗರಬಾವಿ ಮತ್ತು RMV ಎಕ್ಸ್ಟೆನ್ಷನ್, ಯಲಹಂಕ, ಹೊಸೂರು ಮತ್ತು ದಾವಣಗೆರೆ. ದೂರವಾಣಿ ಸಂಖ್ಯೆ ಈ ರೀತಿ ಇದೆ, ನೋಟ್ ಮಾಡ್ಕೊಳ್ಳಿ. 9071234005.